ಸ್ನೇಹಿತರೆ ನಮಸ್ಕಾರ, ನಾನು ಪುಷ್ಪ. ಸ್ನೇಹಿತರೆ, ರಂಗೋಲಿಯನ್ನು ಬಿಡೋದೇ ಕಷ್ಟ ಅಂತ ಅಂದ್ಕೊಳ್ತಾ ಇದ್ದೀರಾ. ಆದರೆ ಇನ್ನು ಮುಂದೆ ಇರುವಂತಹ ಚಿಂತೆಯನ್ನು ಬಿಟ್ಟು ಪೆನ್ನನ್ನು ಬಳಸಿ ನೋಡಿ, ನಿಮಗೇನೆ ಖುಷಿಯಾಗುತ್ತೆ. ಇದರಿಂದ ಎಂತಹ ರಿಸಲ್ಟನ್ನು ನೀವು ನೋಡ್ತೀರಾ ಅಂತ ಹೇಳಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೇನಾದರೂ ಗ್ರೀನ್ ಟೀ ಕುಡಿಯೋ ಅಭ್ಯಾಸ ಇದೆ ಅಂತ ಹೇಳಿದರೆ, ಗ್ರೀನ್ ಟೀಯನ್ನು ಕುಡಿದ ಮೇಲೆ ಆ ಒಂದು ಪ್ಯಾಕ್ ಇರುತ್ತೆ ನೋಡಿ, ಟೀ ಒಂದು ಸೊಪ್ಪು, ಆ ಸೊಪ್ಪನ್ನು ಬಿಸಾಕ್ತೀವಲ್ವ, ಇದು ವೇಸ್ಟ್ ಅಂತ ಹೇಳಿ. ಆದರೆ ಇನ್ನು ಮುಂದೆ ಹಾಗೆ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಗ್ರೀನ್ ಟೀಯನ್ನು ನಾವು ಕುಡಿದ ಮೇಲೆ ಉಳಿಯುವಂತಹ ಏನು ಸೊಪ್ಪಿದೆ, ಆ ಸೊಪ್ಪನ್ನು ನೀವು ಒಂದು ಫೇಸ್ ಪ್ಯಾಕ್ ಆಗಿ ಅಪ್ಲೈ ಮಾಡ್ಕೊಳ್ಬಹುದು. ಯಾಕೆ ಅಂತ ಹೇಳಿದರೆ, ಅದರೊಳಗಿರುವಂತಹ ಸೊಪ್ಪಲ್ಲಿ ನಮ್ಮ ಮುಖದಲ್ಲಿ ಆಗಿರುವಂತಹ ಡಾರ್ಕ್ ಸರ್ಕಲ್ ಇರಬಹುದು ಅಥವಾ ಪಿಗ್ಮೆಂಟೇಷನ್ಸ್ ಇರಬಹುದು, ಇವುಗಳನ್ನೆಲ್ಲ ಕಡಿಮೆ ಮಾಡುವಂತಹ ಶಕ್ತಿ ಈ ಒಂದು ಗ್ರೀನ್ ಟೀ ಸೊಪ್ಪಿಗೆ ಇದೆ. ಹಾಗಾಗಿ ಇದನ್ನು ನೀವು ಫೇಸ್ ಪ್ಯಾಕ್ ಆಗಿ ಕೂಡ ಟ್ರೈ ಮಾಡಬಹುದು. ಆ್ಯಂಡ್ ನಿಮ್ಮ ಮನೆಯಲ್ಲಿ ನೀವೇನಾದರೂ ಗಿಡಗಳನ್ನು ಬೆಳೆಸಿದ್ದೀರಾ ಅಂತ ಹೇಳಿದರೆ, ಗಿಡಕ್ಕೆ ಗೊಬ್ಬರವಾಗಿಯೂ ಸಹ ಇದನ್ನು ಬಳಸ್ಕೊಳ್ಬಹುದು. ತುಂಬಾ ಯೂಸ್ ಆಗುತ್ತೆ. ಮನೆಯಲ್ಲಿ ನಾವು ಮೊಟ್ಟೆಗಳನ್ನೇನಾದರೂ ಸ್ಟಾಕ್ ಇಟ್ಕೊಂಡಿದ್ದೀವಿ ಅಂತ ಹೇಳಿದರೆ, ಅಥವಾ ಮೊಟ್ಟೆಗಳನ್ನು ತಂದಿಟ್ಟು ನಾವು ಮನೆಯಲ್ಲಿ ಇಲ್ಲದೆ ಎಲ್ಲಾದರೂ ಹೋಗಿ ಬರುವಂತಹ ಸಂದರ್ಭಕ್ಕೆ ಲೇಟ್ ಆಗಿದ್ದರೆ, ಮೊಟ್ಟೆಯನ್ನು ನಾವು ಬಳಸುವಾಗ ಇದು ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿಲ್ವಾ, ಕೆಟ್ಟೋಗಿದೆಯಾ ಅಂತ ಹೇಳಿ ನಾವು ಕಂಡಿಡ್ಕೋಬೇಕು ಅಂತ ಹೇಳಿದರೆ, ಮೊಟ್ಟೆಯನ್ನು ನೀವು ನೀರೊಳಗೆ ಹಾಕಬೇಕು. ಅಕಸ್ಮಾತ್ ಮೊಟ್ಟೆ ನೀರಿನ ಒಳಗಡೆ ಮುಳುಗಿದ್ರೆ ಮೊಟ್ಟೆ ತುಂಬಾ ಚೆನ್ನಾಗಿದೆ, ಫ್ರೆಶ್ ಆಗಿದೆ ಅಂತ ಹೇಳಿ. ಅದೇ ಮೊಟ್ಟೆ ಏನಾದರೂ ನೀರಿನ ಮೇಲೆ ತೇಲಿ ಬಂದರೆ ಮೊಟ್ಟೆ ಹಾಳಾಗಿದೆ ಅಂತ ಹೇಳಿ ಅರ್ಥ. ಮೊಟ್ಟೆ ಕೆಲವೊಂದು ಸಾರಿ ಏನಾಗ್ಬಿಡುತ್ತೆ, ಕೆಳಗೂ ಇಲ್ಲ ಜೊತೆಗೆ ಮೇಲೂ ಇಲ್ಲ, ಒಂದು ರೀತಿ ಲೈಟಾಗಿ ತೇಲ್ಕೊಂಡು ಮಧ್ಯ ಅಂತ ಹೇಳಿದರೆ ಒಂದು ಸ್ವಲ್ಪ ಮಟ್ಟಿಗೆ ತಳದಲ್ಲಿ ಇರದಲ್ಲೇ ಒಂದು ಸ್ವಲ್ಪ ಮಟ್ಟಿಗೆ ಮೇಲೆ ಬಂದಿರುತ್ತೆ. ಅದನ್ನು ಕೂಡ ತಿನ್ನೋಕ್ಕೆ ಯೋಗ್ಯವಾದ ಮೊಟ್ಟೆ ಅಂತಲೇ ಅರ್ಥ. ಕಂಪ್ಲೀಟಾಗಿ ಮೊಟ್ಟೆ ಏನಾದರೂ ನೀರಿನ ಮೇಲ್ಭಾಗದಲ್ಲಿ ತೇಲ್ ಬಂತ ಹೇಳಿದರೆ ಮೊಟ್ಟೆ ಕೆಟ್ಟಿದೆ ಅಂತ ಹೇಳಿ, ಅದು ಬಳಸೋಕ್ಕೆ ಯೋಗ್ಯವಾದ ಮೊಟ್ಟೆ ಅಲ್ಲ ಅಂತ ಹೇಳಿ. ಮನೆಗಳಲ್ಲಿ ಈ ರೀತಿ ಬಾಕ್ಸ್ ಅಂತ ಹೇಳಿದರೆ, ಮಸಾಲೆ, ಗರಂ ಮಸಾಲೆ ಇರಬಹುದು, ಚಿಕನ್ ಮಸಾಲೆ ಅಥವಾ ಪೆಪ್ಪರ್ ಪೌಡರ್ ಇರಬಹುದು, ಜೀರಾ ಪೌಡರ್, ಇಲ್ಲ ಅಂತ ಹೇಳಿದರೆ ಬೇಕಿಂಗ್ ಸೋಡಾಗಳು ಎಲ್ಲವೂ ಈ ರೀತಿ ಒಂದು ಬಾಕ್ಸಲ್ಲಿ ಒಳಗಡೆ ಒಂದು ಪೇಪರ್ ಹಾಕಿ ಈ ರೀತಿಯೇ ಪ್ಯಾಕಲ್ಲಿ ಬರುತ್ತೆ ಅಲ್ವಾ. ನಾನು ಆ ರೀತಿದು ಯಾವುದೂ ಇರಲಿಲ್ಲ. ಹಾಗಾಗಿ ನಾನಿಲ್ಲಿ ಮೆಹಂದಿ ಪ್ಯಾಕನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವುದಾದ್ರೂ ಮಸಾಲೆ ಪ್ಯಾಕ್ ಏನಾದ್ರು ಇತ್ತು ಅಂತ ಹೇಳಿದರೆ, ಆ ಪ್ಯಾಕಲ್ಲಿ ನೀವು ಈ ಥರ ಟ್ರೈ ಮಾಡಿ. ಏನು ಅಂತ ಹೇಳಿದರೆ, ನಾವು ಕಾಮನ್ ಆಗಿ ಒಳಗಡೆ ಇರುವಂತಹ ಪ್ಯಾಕಲ್ಲಿ ಮಸಾಲೆಗಳನ್ನು ಬಳಸ್ಕೊಂಡ್ಮೇಲೆ ಪುನಃ ನಾವು ಅದರೊಳಗಡೆ ಮಡಚಿ ಇಟ್ಕೊಳ್ತೀವಲ್ವ. ನೆಕ್ಸ್ಟ್ ಮಡಚಿ ಇಟ್ಕೊಳ್ಳುವಾಗ ನೀವು ಈ ರೀತಿಯಾಗಿ ಮಡಚಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಳ್ಳೋದ್ರಿಂದ ಒಳಗಡೆ ಯಾವುದೇ ರೀತಿ ಗಾಳಿ ಸೇರೋದಿಲ್ಲ, ತುಂಬಾ ಚೆನ್ನಾಗಿ ನೀಟಾಗಿ ಲಾಕ್ ಆಗಿಬಿಡುತ್ತೆ. ಒಂದ್ಸಲ ನಾವು ಓಪನ್ ಮಾಡಿದ ಮೇಲೆ ಅಷ್ಟು ನೀಟಾಗಿ ಎಲ್ಲ ಬಾಕ್ಸ್ ಎಲ್ಲ ಕ್ಲೋಸ್ ಆಗಲ್ಲ ಅಲ್ವಾ. ಹಾಗಿದ್ದಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎರಡೂ ಸೈಡಲ್ಲಿ ನೀವು ಒಂದೊಂದು ಸ್ವಲ್ಪ ಮಡಚ್ಕೋಬೇಕು, ನಾನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ. ನೋಡಿ, ಈ ರೀತಿ ಮಡಚ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಮೇಲ್ಭಾಗ ಏನಿರುತ್ತೆ ನೋಡಿ, ಅದನ್ನು ನೀವು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡ್ಮೇಲೆ ನೀವು ಇದನ್ನು ಒಳಗಡೆಗೆ ಫೋಲ್ಡ್ ಮಾಡಿಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನೀವು ಒಳಗಡೆ ಇಟ್ಟಿರುವಂತಹ ಮಸಾಲೆ ಪದಾರ್ಥ ಏನಾದರೂ ಆಗಿರಬಹುದು, ಈ ರೀತಿ ಒಂದು ರಟ್ಟಿನ ಬಾಕ್ಸಲ್ಲಿ ಬರುತ್ತೆ ನೋಡಿ, ಬರುವಂತಹ ಈ ಒಂದು ಬಾಕ್ಸಲ್ಲಿ ಏನೇ ಒಳಗಡೆ ಇರುವಂತಹ ಪದಾರ್ಥಗಳು ಸ್ವಲ್ಪನೂ ಹಾಳಾಗಲ್ಲ. ಯಾಕೆ ಅಂತ ಹೇಳಿದರೆ, ನೀಟಾಗಿ ಇದು ಲಾಕ್ ಆಗಿಬಿಡುತ್ತೆ. ಒಳಗಡೆ ಯಾವುದೇ ರೀತಿ ಗಾಳಿ ಹೋಗದೇ ಇರೋಕ್ಕೆ ಸಾಧ್ಯ ಇಲ್ಲದೇ ಇರುವುದರಿಂದ ಒಳಗಡೆ ಇಟ್ಟಿರುವಂತಹ ಪದಾರ್ಥಗಳು ತುಂಬಾ ಸೇಫ್ ಆಗಿರುತ್ತೆ, ಹಾಳಾಗಲ್ಲ. ಬಟ್ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ನಿಮಗಿದು ಇಷ್ಟ ಆಗುತ್ತೆ. ನಾನಿಲ್ಲಿ ಒಂದು ಮೇಣದ ಬತ್ತಿಯ ಸಹಾಯದಿಂದ ಚಕ್ಕೆಯನ್ನು ಸುಟ್ಕೊಳ್ತಾ ಇದ್ದೀನಿ. ನೀವು ಮೇಣದ ಬತ್ತಿ ಯಾವುದು ತೆಗೆದುಕೊಳ್ಬಹುದು, ಇಲ್ಲ ಅಂತ ಹೇಳಿದರೆ ನೀವು ಗ್ಯಾಸ್ ಸ್ಟವನ್ನು ಹಚ್ಚಿ ಬೆಂಕಿಯಲ್ಲಾದರೂ ಸುಟ್ಕೊಳ್ಳಿ, ತೊಂದರೆ ಇಲ್ಲ, ಯಾವುದಾದ್ರೂ ಓಕೆ. ಈ ರೀತಿ ಸುಟ್ಕೊಂಡ್ಮೇಲೆ ನೀವು ಕಂಪ್ಲೀಟಾಗಿ ತುಂಬ ಏನು ಸುಟ್ಕೊಳ್ಳೋದು ಬೇಕಿಲ್ಲ, ಸ್ವಲ್ಪ ತುದಿ ಭಾಗವನ್ನು ಸುಟ್ಕೊಂಡು ಅದರಲ್ಲಿ ಹೊಗೆ ಬರ್ತಾ ಇದೆ ನೋಡಿ, ಆ ಹೊಗೆ ಬರೋವರೆಗೂ ಸುಟ್ಕೋಬೇಕು. ಸುಟ್ಕೊಂಡ್ಮೇಲೆ ಇದನ್ನು ಮಿಕ್ಸಿ ಜಾರ್ ಒಳಗೆ ಹಾಕಿಬಿಡಿ. ಜಾರ್ ಒಳಗಡೆ ಹಾಕಿ ನೀವು ಮುಚ್ಚಳವನ್ನು ಮುಚ್ಚಿಟ್ಬಿಡಿ. ಯಾಕೆ ಅಂತ ಹೇಳಿದರೆ, ನಾವು ಕೆಲವೊಂದು ಸರಿ ಜಾರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಬಹುದು, ಅಥವಾ ನಾನ್ ವೆಜ್ ಏನಾದರೂ ಮಾಡ್ತಾಯಿದ್ದೀವಿ ಅಂದರೆ ಕೈಮಾ ಎಲ್ಲ ನಾವು ಮಿಕ್ಸಿಯಲ್ಲಿ ಆಡಿಸ್ಕೊಂಡಿರ್ತೀವಿ. ಏನೇನಾದರೂ ನಾವು ಆಡಿಸ್ಕೊಂಡಿದ್ದೀವಿ ಅಂತ ಹೇಳಿದರೆ ಏನಾಗುತ್ತೆ, ಅದರೊಳಗಡೆ ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಆ ಸ್ಮೆಲ್ ಬರುವಾಗ ಜಿರಳೆಗಳಿರಬಹುದು ಅಥವಾ ಹಲ್ಲಿಗಳು ಏನಾಗುತ್ತೆ, ಅದು ಹತ್ತಿರ ಓಡಾಟವನ್ನು ಜಾಸ್ತಿ ಮಾಡ್ಕೊಳ್ತವೆ. ಈ ರೀತಿ ಇರುವಾಗ ಮತ್ತೆ ಅದು ಸ್ಮೆಲ್ಲು ಕೂಡ ನಮಗೆ ಇಷ್ಟ ಆಗಲ್ಲ. ಹಾಗಾಗಿ ಈ ಒಂದು ಚಕ್ಕೆಯನ್ನು ಸುಟ್ಟಿಡುವುದರಿಂದ ಮಿಕ್ಸಿಯಲ್ಲಿ ಬರುವಂತಹ ಬ್ಯಾಡ್ ಸ್ಮೆಲ್ಲನ್ನು ತಡೆಗಟ್ಟೋಕೆ ನೀವು ಈ ರೀತಿಯಾಗಿ ಚಕ್ಕೆಯನ್ನು ಸುಟ್ಟಿ ಜಾರೊಳಗೆ ಹಾಕಿ ಮುಚ್ಚಳವನ್ನು ಮುಚ್ಚಿಟ್ಬಿಡಿ. ಇದರಿಂದ ಮಿಕ್ಸಿಯಲ್ಲಿ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಇರಲ್ಲ.
ಕೆಲವರಿಗೆ ತರಕಾರಿಯನ್ನು ಕಟ್ ಮಾಡುವಾಗ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ಚಾಕುವಿನ ಬಾಯಿಯನ್ನು ಮೇಲ್ಭಾಗವಾಗಿ ಮಾಡಿ ಕಟ್ ಮಾಡುವಂತಹ ಅಭ್ಯಾಸ ಇರುತ್ತೆ. ಈ ರೀತಿ ಕಟ್ ಮಾಡುವಾಗ ಏನಾಗುತ್ತೆ, ಚಾಕುವಿನಿಂದ ನಮಗೆ ಕೈ ಬೆರಳಿರುತ್ತೆ ನೋಡಿ, ಆ ಹೆಬ್ಬೆರಳಿಗೆ ಏಟಾಗಬಹುದು, ಗಾಯ ಆಗಬಹುದು. ನೆಕ್ಸ್ಟ್ ನಾವು ಇದಕ್ಕೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಏನಾದರೂ ಮುಟ್ಟಿದ್ವಿ ಅಂತ ಹೇಳಿದರೆ ಆ ಬೆರಳಿಗೆ ತುಂಬ ಉರಿ ಆಗಬಹುದು, ನೋವಾಗಬಹುದಲ್ವ. ಈ ರೀತಿ ಆಗಬಾರ್ದು ಅಂತ ಹೇಳಿ ನಾನೇನು ಮಾಡಿದ್ದೀನಿ, ಒಂದು ಐಸ್ ಕ್ರೀಮ್ ಕಡ್ಡಿಯನ್ನು ತೆಗೆದುಕೊಂಡಿದ್ದೀನಿ ನೋಡಿ, ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಐಸ್ ಕ್ರೀಮ್ ಸ್ಪೂನ್ ಜೊತೆಗೆ ನಾನು ಒಂದು ರಬ್ಬರ್ ಬ್ಯಾಂಡನ್ನು ತೆಗೆದುಕೊಂಡು ಹೆಬ್ಬೆರಳಲ್ಲಿ ಇಟ್ಟು ನಾನು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ನೀವು ತರಕಾರಿಗಳಿರಬಹುದು ಅಥವಾ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಏನನ್ನಾದರೂ ಸಹ ಕಟ್ ಮಾಡ್ಕೊಳ್ಬಹುದು. ಸೊ ತುಂಬಾ ಗ್ರಿಪ್ಪಾಗಿ ಇರುತ್ತೆ, ನಮಗೆ ಬೆರಳಿಗೆ ಸಹ ಯಾವುದೇ ರೀತಿಯ ನೋವಾಗಲ್ಲ. ಸೊ ಮೆಣಸಿನ್ಕಾಯನ್ನು ಕಟ್ ಮಾಡುವಾಗಲೂ ಸಹ ನಮಗೆ ಕೈ ಉರಿಯುತ್ತೆ ಅಥವಾ ಕಟ್ಟಾಗಿ ನೋವಾಗುತ್ತೆ ಅನ್ನೋ ಅವಶ್ಯಕತೆಯೂ ಇರಲ್ಲ. ತುಂಬಾ ಈಸಿಯಾಗಿ ನೀವು ಇದರಿಂದ ಕೆಲಸವನ್ನು ಮಾಡ್ಕೊಳ್ಬಹುದು. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ನಿಮಗೂ ಇದು ಇಷ್ಟ ಆಗುತ್ತೆ. ಇವತ್ತಿನ ತಮ್ನೈಲನ್ನು ನೋಡಿದ್ರೇ ಗೊತ್ತಾಗಿರುತ್ತೆ ಪೆನ್ನುವಿಂದ ನಾವು ಹೇಗಪ್ಪ ರಂಗೋಲಿಯನ್ನು ಹಾಕ್ಬೋದು ಅಂತ ಹೇಳಿ ನಿಮ್ಮ ತಲೆಯಲ್ಲಿ ಏನಾದರೂ ಓಡ್ತಾ ಇದ್ದರೆ. ಸೊ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಪೆನ್ನುವಿನ ಕ್ಯಾಪ್ ಮೇಲ್ಭಾಗ ಏನಿದೆ ಅದನ್ನು ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ ನೋಡಿ. ರಿಮೂವ್ ಮಾಡಿ ರಂಗೋಲಿಯನ್ನು ನಾನು ಆ ಪೆನ್ನುವಿನ ಒಳಗಡೆ ನಾನು ತುಂಬಿಸ್ಕೊಳ್ತಾ ಇದ್ದೀನಿ. ಎಷ್ಟು ಆ ಒಂದು ರಂಗೋಲಿಯನ್ನು ಆ ಪೆನ್ನು ಹಿಡಿಯೋಕ್ಕೆ ಸಾಧ್ಯವೋ ಅಷ್ಟು ಅದರೊಳಗಡೆ ನಾನು ರಂಗೋಲಿಯನ್ನು ತುಂಬಿಸ್ಕೊಂಡು ಪೆನ್ನಿನ ಕ್ಯಾಪನ್ನು ಹಾಕ್ತಾ ಇದ್ದೀನಿ. ಎಷ್ಟು ನೀಟಾಗಿ ರಂಗೋಲಿಯನ್ನು ಬಿಡಿಸ್ಕೊಳ್ಬೋದು ಅಂತ ಹೇಳಿ ನೋಡಿ, ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ರೀತಿ ನಾವು ಪೆನ್ನಲ್ಲಿ ಬರೀತೀವಲ್ವ ಆ ರೀತಿಯೇ ಬರುತ್ತೆ. ಸೊ ಬಿಗಿನರ್ಸ್ಗಳಿಗಂತೂ ಇದಂತೂ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇದನ್ನು ನೀವು ದೇವ್ರ ಮನೇಲಿ ಇರಬಹುದು ಅಥವಾ ಮನೆ ಮುಂದೆ ಸಿಂಪಲ್ಲಾಗಿ ಕೂಡ ನೀವು ಇದನ್ನು ಬಳಸ್ಕೊಳ್ಬಹುದು. ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಹೇಳಿ ವಿಡಿಯೋದಲ್ಲಿ ನೀವೇ ನೋಡ್ತಾ ಇರ್ಬೋದು. ಎಳೆಗಳು ಸಹ ಒಂದೇ ರೀತಿಯಾಗಿ, ಸೊ ಏನು ಎಳೆಗಳ ಥಿಕ್ನೆಸ್ ಇದೆ ಎಲ್ಲವೂ ಒಂದೇ ರೀತಿಯಲ್ಲಿ ಇದೆ. ತುಂಬಾ ಸಿಂಪಲ್ಲಾಗಿ ಆ್ಯಂಡ್ ಈಸಿಯಾಗಿ ನೀವು ಇದನ್ನು ಬಿಡಿಸ್ಕೊಳ್ಬಹುದು. ಒಂದು ಸಲ ಬೇಕಿದ್ರೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ನಿಮಗೆ ಇದು ಇಷ್ಟ ಆಗುತ್ತೆ. ಸೊ ಬಿಗಿನರ್ಸ್ಗಳಿಗಂತೂ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇದೇ ರೀತಿಯ ನಾನು ಒಂದು 3-4 ರಂಗೋಲಿಯನ್ನು ಬಿಡಿಸಿ ನಿಮಗೆ ತೋರಿಸ್ತೀನಿ ನೋಡಿ, ಎಷ್ಟು ಈಸಿಯಾಗಿ ನಾವು ಇದನ್ನು ಟ್ರೈ ಮಾಡ್ಬೋದು ಅಂತೇಳಿ. ವೇಸ್ಟ್ ಅಂತೇಳಿ ಬಿಸಾಕುವಂತಹ ಪೆನ್ನಿನ ಕ್ಯಾಪ್ಗಳನ್ನು ಇರಬಹುದು ಅಥವಾ ಪೆನ್ನನ್ನು ಬಳಸ್ಕೊಂಡು ನಾವು ತುಂಬಾ ಈಸಿಯಾಗಿ ನಾವು ರಂಗೋಲಿಯನ್ನು ಬಿಡಿಸಬಹುದು. ರಂಗೋಲಿಯನ್ನು ಬಿಡಿಸೋಕ್ಕೆ ಬರಲ್ಲ ಅನ್ನೋರು ಸಿಂಪಲ್ಲಾಗಿ ಈ ಒಂದು ವಿಧಾನದಿಂದ ನೀವು ಈಸಿಯಾಗಿ ರಂಗೋಲಿಯನ್ನು ಬಿಡಿಸಬಹುದು. ಗೈಸ್, ಟಿಪ್ಸ್ ಹೇಗನ್ನಿಸ್ತು, ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.